ವಾರ್ಡ್ ನಂಬರ್ 18ರ ಮಹಾನಗರ ಪಾಲಿಕೆ ಸದಸ್ಯರು ಆದ ರಾಹುಲ್ ಪಿ ಬಿದರೆ ಮಾತನಾಡಿ, ಈ ಒಂದು ದಿನ ಮರೆಯಲಾರದ ಸುದಿನ ನಮ್ಮೆಲ್ಲರಿಗೂ ಎಂದು ಹೇಳುವುದರ ಜೊತೆಗೆ ಈ ರಾಮ ಮಂದಿರ ನಿರ್ಮಾಣದ ವಿಚಾರವಾಗಿ ಲಕ್ಷಾಂತರ ಸಾವು ನೋವು ಬದುಕಿನ ಮಧ್ಯದಲ್ಲಿ ಇದ್ದಾರೆ. ಸುಮಾರು 500 ವರ್ಷಗಳಿಂದ ಅಲ್ಲಿ ರಾಮ ಮಂದಿರ ನಿರ್ಮಾಣವಾಗಬೇಕು ಅಂತ ಪಣತೊಟ್ಟು ಹುತಾತ್ಮರಾದವರು ಬಹುಸಂಖ್ಯೆಯಲ್ಲಿ ಇದ್ದಾರೆ. ಇಂದಿಗೆ ಪ್ರಧಾನಿ ಮೋದಿಯವರನ್ನ ಮೊದಲಿಗೆ ಅಭಿನಂದಿಸಬೇಕಾಗುತ್ತೆ ಅಂತ ಹೇಳಿದರು. ಜೊತೆಗೆ ಒಟ್ಟಾರೆ ನಮ್ಮೆಲ್ಲರಿಗೂ ರಾಮ ಮಂದಿರ ನಿರ್ಮಾಣದ ಗರ್ಭಗುಡಿಯಲ್ಲಿ ವಿಗ್ರಹ ಕೆತ್ತನೆಗಾರ ನಮ್ಮ ಹೆಮ್ಮೆಯ ಕರ್ನಾಟಕದ ಮೈಸೂರಿನವರು ಎಂದು ನಮಗೆ ಹೆಮ್ಮೆಯನ್ನ ತಂದು ಕೊಡುವ ವಿಚಾರ ಅಂತ ಹೇಳಿದರು. ಎಚ್.ಎಸ್. ವಿಷ್ಣು ಪ್ರಸಾದ್, ಶಿವಮೊಗ್ಗ, ನ್ಯೂಸ್ 81 ಕನ್ನಡ. ನಮ್ಮ ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡಿದೆ ಬಾಲರಾಮ ಸರ್ 500 ವರ್ಷದ ಸತತ ಪ್ರಯತ್ನ 500 ವರ್ಷದ ಸತತ ಹಿಂದೂಗಳ ಪ್ರಯತ್ನದಿಂದ ಇವತ್ತಿನ ದಿನ ಬಹಳ ಅದ್ದೂರಿಯಾಗಿ ಒಂದು ಪ್ರಾಣ ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮಗಳು ಮಾನ್ಯ ನರೇಂದ್ರ ಮೋದಿ ನಮ್ಮ ಪ್ರಧಾನಿಗಳ ನೇತೃತ್ವದಲ್ಲಿ ನಡೀತಿದೆ. ಬಹಳ ಎಲ್ಲ ಇಡೀ ನಮ್ಮ ಭಾರತ ದೇಶದ ಪ್ರತಿಯೊಂದು ಪ್ರಜೆ ಹಿಂದೂಗಳು ಕೂಡ ಸಂತಸ ಪಡ್ತಕ್ಕಂಥ ದಿನ, ಗೆಲುವನ್ನು ಸಾಧಿಸಿ ಹರ್ಷ ಪಡ್ತಕ್ಕಂಥ ಇವತ್ತಿನ ದಿನ ಆಗಿದೆ ಇಡೀ ಹಿಂದೂಗಳಿಗೆ, ಭಾರತದ ಹಿಂದೂಗಳಿಗೆ. ಆ ಕಾರಣಕ್ಕೆ ನಾವುಗಳೆಲ್ಲ ನಮ್ಮ ಲಕ್ಷ್ಮೀಡಗಿ ಸುಲ್ತಾದಲ್ಲಿ ಶ್ರೀ ಚೌಡೇಶ್ವರಿ ಗೆಳೆಯರ ಬಳಗದ ಅಧ್ಯಕ್ಷರಾಗಿರ್ತಕ್ಕಂಥ ರವಿಕುಮಾರ್ ಅವರು ಹಾಗೂ ನಮ್ಮ ಹರೀಶ್